ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಇದ್ದೀರಾ? ಇವಾಗ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಡೈಲಿ ರೊಟೀನ್ದು ವೀಡಿಯೋ ಮಾಡಿ ತುಂಬ ದಿನ ಆಯಿತು. ಹಾಗಾಗಿ ಇವತ್ತೊಂದು ಡೈಲಿ ರೊಟೀನ್ದು ವೀಡಿಯೋ ಮಾಡೋಣ. ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ದಿನಚರಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಇವತ್ತು ಬಸವ ಜಯಂತಿ. ಬಸವ ಜಯಂತಿ ದಿನ ಎಲ್ಲ ಕ್ಲೀನಿಂಗು ನಡೀತಾ ಐತೆ. ನಾ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡಿ ನೀರು ತುಂಬಿಸಿಟ್ಬಿಟ್ರೆ ನಮ್ಮನೆ ನಂದು ಅರ್ಧ ಕೆಲಸ ಮುಗ್ದಂಗೆ ಫ್ರೆಂಡ್ಸ್. ಫಸ್ಟು ಅದು ಕೆಲಸ ಮುಗಿಸ್ಬೇಕು. ಇವಾಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದಾಗಿದೆ. ನಮ್ಮನೆ ಹೊಗೆ ಸೊಪ್ಪು ಎಲ್ಲನೂ ತುಂಡಿ ಎಷ್ಟು ಗಲೀಜಾಗೈತೆ ಅಂತ ಅಂದ್ಬಿಟ್ಟು ನೋಡಿ. ಇನ್ನೂ ಸ್ವಲ್ಪ ಬೇಲ್ದು ಹೊಗೆ ಸೊಪ್ಪು ತುಣಿಯೋದೈತೆ. ಇವ್ರ ಸೈಡಲ್ಲಿ ತುಂಬ್ಕೋತಾ ಇರ್ತಾರೆ. ನಾವು ಮಾಡೋ ಅಂಥ ಕೆಲಸ ಮಾಡ್ಕೋತಾ ಇರಬೇಕು. ಹೆಣ್ಮಕ್ಳಿಗೆ ಮನೆ ಕೆಲಸ ಮಾಡೇ ಅರ್ಧ ಸುಸ್ತಾಗೋಯ್ತದೆ ಫ್ರೆಂಡ್ಸ್. ನನಗೆ ಬೇರೆ ಹುಷಾರಿರಲಿಲ್ಲ, ಇವಾಗ ಸ್ವಲ್ಪ ರಿಕವರಿ ಆಗಿದ್ದೀನಿ. ಏನಪ್ಪ ಹುಷಾರಿರಲಿಲ್ಲ ಅಂತಂದರೆ, ಅವತ್ತು ನನ್ನ ತಂಗಿ ಎಲ್ಲರೂ ರಜೆಗೆ ಬಂದು ಹೋದ್ರಲ್ಲ, ಆವಾಗ ಮಟನ್ ತಂದಿದ್ವಿ ಫ್ರೆಂಡ್ಸ್. ಹೊರಗಡೆಯಿಂದ ಮಟನ್ ತಂದಿದ್ವಿ. ನಮಗೆ ಸಿ ಸೆಕ್ಷನ್ ಡೆಲಿವರಿ ಆದಮೇಲೆ ನಾವು ಕುರಿ ಮಾಂಸನ ತರಲ್ಲ, ಯಾವಾಗ್ಲೂ ಮೇಕೆದ ಮಾತ್ರ ತರೋದು. ತಿಂದರೆ ಏನಾಗಲ್ಲ ಅಂತ ಅಂದ್ಬಿಟ್ಟು. ಹಾಗಾಗಿ ನಾವು ಮೇಕೆ ಮಟನ್ ತಂದು ಸಾಂಬಾರು ಮಾಡಿದ್ರು ನಾನು ಮಾಮೂಲಿ ಎನಿ ಟೈಮ್ ತಿಂತಿದ್ನಲ್ಲ, ಏನೋ ಅಲರ್ಜಿ ಆದರೆ ಒಂದು ಸ್ವಲ್ಪ ಆಗುತ್ತೆ, ಅದು ಒಂದೊಂದು ಸಲ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಮ್ಮಮ್ಮ ಈ ವಯಸ್ಸಲ್ಲೇ ತಿನ್ನೋದು ಬಿಟ್ಬಿಡ್ತೀಯಾ, ತಿನ್ನು ಹಂಗೆ ಹಿಂಗೆ ಅಂತ ಅಂದರು ಅಂದ್ಬಿಟ್ಟು ಒಂದೇ ಟೈಮು ತಿಂದಿದ್ದು. ಅದು ಮಧ್ಯಾಹ್ನ 2 ಪೀಸ್ ಮಟನ್ ಹಾಕ್ಕೊಂಡು ಮತ್ತು ಇಡ್ಲಿ ಮಾಡಿದೆ ಅಂತ ಅಂದ್ಬಿಟ್ಟು ಇಡ್ಲಿ ಒಂದು 4 ಇಡ್ಲಿ ತಿಂದಿದ್ದು ಅಷ್ಟೇ ಫ್ರೆಂಡ್ಸ್. ಅದು ಸಂಜೆ ಆಯ್ತಾ ಫುಲ್ಲು ಮೈಯೆಲ್ಲ ಫುಲ್ಲು ರೆಡ್ಡಾಗಿ ಗಂದೆಯಾಗಿ ಕಡ್ತಾ, ಹೊಟ್ಟೆ ನೋವು, ತಲೆ ಸುತ್ತು, ವಾಮೆಂಟ್ ಬರೋಂಗಾಗೋದು ಎಲ್ಲ ಆಗಿ ಹಂಗೂ ಕೂಡ ತಲೆ ಸುತ್ತು ಬಂದು ಬಿದ್ದೆ ಹೋಗಿದೆ. ಆವಾಗ ನಮ್ಮನೆ ಸ್ವಲ್ಪ ಗಾಳಿ ಗಿಳಿ ಕೂರಿಸ್ಬಿಟ್ಟು ಸಕ್ಕರೆ ನೀರು ಕುಡಿಸ್ಬಿಟ್ಟು ಮಾರನೆಗೆ ಹಾಸ್ಪಿಟಲ್ಗೆ ಹೋಗಿ ಆಮೇಲಿಂದ ಇಂಜೆಕ್ಷನು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಬಂದಮೇಲೆ ರಿಕವರ್ ಆಗೋಕ್ಕೆ 1 ವಾರ ಆಯಿತು. ಫುಲ್ಲು ಜೀವನನೇ ಜಿಗುಪ್ಸೆ ಬಂದಂಗೆ ಆಯ್ತಿತ್ತು ಫ್ರೆಂಡ್ಸ್ ಪೇನ್ಗೆ. ಅದಕ್ಕೆ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಇನ್ಮೇಲೆ ಚಿಕನ್ನು ಫಿಶ್ ತಿನ್ಕೊಂಡೇ ಜೀವನ ಮಾಡೋಣ. ಅಟ್ಲೀಸ್ಟ್ ಒಂದು ಮೊಟ್ಟೆನಾರು ತಿನ್ಕೊಂಡಾದ್ರೂ ಜೀವನ ಮಾಡ್ಬೋದು, ಮಟನ್ ಮಾತ್ರ ಮುಟ್ಟೋದು ಬೇಡ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಅದ್ರ ಮಧ್ಯದಲ್ಲಿ ಈ ವಾರ ಒಪ್ಪತ್ತು ಹಬ್ಬ ಹರಿದಿನ ಅಂತ ಬರ್ತಿರ್ತವೆ. ಅದರಲ್ಲಿ ಮನೆ ಕ್ಲೀನ್ ಮಾಡಿ ಅರ್ಧ ಸುಸ್ತಾಗಿ ಹೋಗ್ತೀವಿ. ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಗ್ಯಾಸ್ ಸಿಲಿಂಡ್ರ್ ಬರುತ್ತೆ ಅಂತ ಅಂದ್ಬಿಟ್ಟು ಫೋನ್ ಮಾಡಿದರು ಫ್ರೆಂಡ್ಸ್. ನಾವು ಸಿಲಿಂಡ್ರ್ ಬುಕ್ ಮಾಡಿ 15 ದಿನ ಆಗಿತ್ತು, ಅದು ಇವತ್ತು ಬಂದಿದೆ. ಮೊದಲು ಸಿಲಿಂಡ್ರ್ ತುಂಬಿಸಿದ್ರೆ 817 ರೂಪಾಯಿ ಇತ್ತು. ಅವರು ಸರ್ವಿಸ್ ಚಾರ್ಜ್ ಅಂತ ಅಂದ್ಬಿಟ್ಟು 900 ರೂಪಾಯಿ ಇಟ್ಕೋತಿದ್ರು, ಮತ್ತು 100 ರೂಪಾಯಿ ವಾಪಸ್ ಕೊಡ್ತಿದ್ರು 1000 ರೂಪಾಯಿಲಿ. ಇವಾಗ ಏನಪ್ಪ ಅಂತಂದರೆ ಗ್ಯಾಸ್ ಸಿಲಿಂಡ್ರು ರೇಟ್ ಕೂಡ ಜಾಸ್ತಿ ಆಗೋಗ್ಬಿಟ್ಟೈತೆ. ಅವರು 1000 ರೂಪಾಯಿ ತಗೋಕೊಟ್ರೆ ಬರೀ 40 ರೂಪಾಯಿ ಮಾತ್ರ ವಾಪಸ್ ಕೊಟ್ಟವ್ರೆ ಈ ಸಲ. ಅಂದರೆ ಈ ಸಲ ಮೇನ್ ರೇಟ್ ಬಂದು 917 ರೂಪಾಯಿ. ಅವ್ರ ಸರ್ವಿಸ್ ಚಾರ್ಜ್ ಎಲ್ಲ ಸೇರಿ ಇನ್ನೂ 60 ರೂಪಾಯಿ ಎಕ್ಸ್ಟ್ರಾ ಇಟ್ಕೊಂಡಿದ್ದಾರೆ ನೋಡಿ. ಇವಾಗ ಎಷ್ಟು ನೀಟಾಗಿ ಕಾಣಿಸ್ತೈತೆ ಅಂತ ಅಂದ್ಬಿಟ್ಟು. ಹೊಗೆ ಸೊಪ್ಪು ಕೆಲಸ ಅಂದ್ರೇ ಅಷ್ಟು ನಾವು ಎಷ್ಟೇ ಕ್ಲೀನ್ ಮಾಡ್ತಾಯಿದ್ರು ಅದು ಆ ಕಡೆಯಿಂದ ಈ ಕಡೆಯಿಂದ ಹರಗ್ತಾ ಇರ್ತಾರೆ. ಇವಾಗ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮುಗಿಸಿ ಇವಾಗ ಫಸ್ಟು ಅಡುಗೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಅಮ್ಮವರೆಲ್ಲವ ಮಸಾಲೆ ರುಬ್ಬಿ ಯಾವ ಥರ ಬಾತ್ ಮಾಡ್ತಿದ್ರು, ಆ ಥರ ಬಾತ್ನ ಮಾಡ್ತಾಯಿದ್ದೀನಿ. ಫಸ್ಟು ನಾನಿಲ್ಲಿ ಈರುಳ್ಳಿನ ಕಟ್ ಮಾಡಿಕೊಂಡು ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿ ಇಲ್ಲಿ ತರಕಾರಿನ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ಆಲೂಗೆಡ್ಡೆ, ಬದನೆಕಾಯಿ, ಬೀನ್ಸು, ಕ್ಯಾರೆಟು, ಬೀಟ್ರೋಟು ಇಷ್ಟನ್ನು ಕೂಡ ನಾನಿಲ್ಲಿ ತೊಳೆದಿಟ್ಕೊಂಡಿದ್ದೆ. ಇವಾಗ ತರಕಾರಿ ಎಲ್ಲನೂ ಒಗ್ಗರಣೆಗೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆಗೋಷ್ಟರಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಮಸಾಲೆನ ರುಬ್ಕೋತೀನಿ. ಅದರ ಫಸ್ಟು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅಡುಗೆ ಅರಿಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ಫಸ್ಟ್ ನಾನಿಲ್ಲಿ ರುಬ್ಕೋತಾ ಇದ್ದೀನಿ. ಇವಾಗ ಮಸಾಲೆ ರುಬ್ಬಿದ್ದಾಗಿದೆ. ತರಕಾರಿ ಕೂಡ ಒಗ್ಗರಣೆಲಿ ಬೆಂದು ಮೆತ್ತೆ ಬಂದಿದೆ. ಇವಾಗ ರುಬ್ಬಿರೋಂಥ ಮಸಾಲೆನ ಹಾಕ್ಕೊಂಡು ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ವ ಫ್ರೆಂಡ್ಸ್, ಹಾಗಾಗಿ ಅದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಬೇಕು. ಅದು ಫ್ರೈ ಆಗೋಷ್ಟರಲ್ಲಿ ಮತ್ತೆ ನಾವಿಲ್ಲಿ ನೆಕ್ಸ್ಟ್ ಇನ್ನೊಂದು ಖಾರನ ರುಬ್ಕೋಬೇಕು. ನಾನಿಲ್ಲಿ ಟೊಮೊಟೊ, ಕಾಯಿ, ಲವಂಗ, ಏಲಕ್ಕಿ ಮತ್ತು ಜಾಯಿಪತ್ರೆ, ಚಕ್ಕೆ ಇಷ್ಟನ್ನು ಹಾಕಿ ನಾನಿಲ್ಲಿ ನೆಕ್ಸ್ಟು ರುಬ್ಕೋತಾ ಇದ್ದೀನಿ. ಇವಾಗ ಇದನ್ನು ರುಬ್ಬಿದಾಗಿದೆ. ತರಕಾರಿ ಕೂಡ ಇಲ್ಲಿ ಬೆಂದಿದೆ. ಇವಾಗ ಇದಕ್ಕೆ ಸುರ್ಕೋತಾ ಇದ್ದೀನಿ ಫ್ರೆಂಡ್ಸ್. ಅವಾಗೆಲ್ಲ ಮಸಾಲೆ ರುಬ್ಬೆ ಬಾತ್ ಮಾಡ್ತಿದ್ದು, ನಾವು ಇತ್ತೀಚೆಗೆ ಮಸಾಲೆ ರುಬ್ತಾನೆ ಬಾತ್ ಮಾಡೋದನ್ನು ಕಲ್ತಿರೋದು. ಇದು ಕೂಡ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ನಮಗೆ ಎಷ್ಟು ಬೇಕು ನೀರು ಅಷ್ಟು ಅಳತೆಗೆ ನೀರನ್ನ ಉಯ್ಕೊಂಡು ಅಕ್ಕಿನ ನೆನೆ ಹಾಕ್ಕೊಂಡು ಇಟ್ಕೋಬೇಕು. ನಾನು ಇವಾಗ ಅಕ್ಕಿನ ನೆನೆಯಕ್ಕೆ ಇಟ್ಟಿದ್ದೀನಿ. ಅದು ನೀರು ಕುದಿ ಬರ್ತಿದ್ದಂಗೆ ನಾನು ಅಕ್ಕಿನ ಸುರ್ಕೋತೀನಿ. ಇವಾಗ ಬಾತು ರೆಡಿಯಾಗಿದೆ. ನೆಕ್ಸ್ಟು ದನಗಳಿಗೆ ಪೂಜೆ ಮಾಡಿಬಿಟ್ಟು ತಿನ್ನಿಸ್ಲಿಕ್ಕೆ ಅಂತ ಅಂದ್ಬಿಟ್ಟು ಮೀಸಲಾಗಿ ಬೆಲ್ದನ್ನ ಮಾಡಬೇಕು. ನಮ್ಮ ಹಳ್ಳಿ ಕಡೆ ಹೆಂಗೆ ಮಾಡ್ತಾರೆ ಅಂದರೆ, ಬಸವಣ್ಣ ಅವರ ಜಯಂತಿ ದಿನ ಆವಾಗಿಂದ ನಡ್ಸ್ಕೊಂಡು ಬಂದಿರೋದು ಹೇಗೆ ಅಂದರೆ, ಬಸವಣ್ಣನ ಜಯಂತಿ ದಿನ ದನಗಳೆಲ್ಲನೂ ಪೂಜೆ ಮಾಡಿ ಮತ್ತು ಅದಕ್ಕೆ ಮೀಸಲಾಗಿ ಬೆಲ್ದನ್ನ ಮಾಡಿ ತಿನ್ಸೋಂಥದ್ದು. ಬೇರೆ ಕಡೆ ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ.
ಆಮೇಲೆ ನಮ್ಮೂರಲ್ಲಿ ಏನು ಮಾಡ್ತಾರೆ ಅಂತಂದರೆ ದೇವಸ್ಥಾನ ಪೂಜೆ ಮಾಡಿ ಅಲ್ಲೂ ಕೂಡ ಬೆಲ್ದನ ಮಾಡಿಟ್ಟಿರ್ತಾರೆ ಫ್ರೆಂಡ್ಸ್. ಹಣ್ಣುಕಾಯಿ ಪೂಜೆ ಮಾಡಿಸ್ಕೊಬರಕ್ಕೆ ಹೋಗ್ತೀವಲ್ಲ, ಆವಾಗ ಬೆಲ್ದನದ ಉಂಡೆನ ಕೊಡ್ತಾರೆ ಹಣ್ಣುಕಾಯಿ ಪೂಜೆ ಮಾಡಿಸ್ಕೊಬರಕ್ಕೆ ಹೋದವ್ರಿಗೆ. ಇಷ್ಟು ವರ್ಷ ಅದೇ ಥರ ಮಾಡ್ತಿದ್ದು, ಆದರೆ ಈ ವರ್ಷ ದೇವಸ್ಥಾನದಲ್ಲಿ ಪೂಜೆನ ಇವತ್ತು ನಿಲ್ಲಿಸ್ಬಿಟ್ಟಿದ್ದಾರೆ. ಏನಕ್ಕಪ್ಪ ಅಂತಂದರೆ ಒಬ್ಬರು ಯಾರೋ ಅಜ್ಜಿ ತೀರೋಗಿದ್ದಾರಂತೆ, ಹಾಗಾಗಿ ದೇವಸ್ಥಾನದ ಪೂಜೆ ನಿಲ್ಲಿಸ್ಬಿಟ್ಟವ್ರೆ. ನೋಡಬೇಕು ನೆಕ್ಸ್ಟ್ ವಾರ ಏನಾದರೂ ಪೂಜೆ ಮಾಡ್ತಾರಾ ಹೆಂಗೆ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಗೊತ್ತಿಲ್ಲ. ಇವಾಗ ಬೆಲ್ದನ ಎಲ್ಲ ರೆಡಿ ಆದಮೇಲೆ ದೇವ್ರ ದೀಪ ಹಚ್ಬಿಟ್ಟು ಆಮೇಲಿಂದ ದನಗಳಿಗೆ ಪೂಜೆ ಮಾಡಿಬಿಟ್ಟು ಬೆಲ್ದನ ಕೊಡಬೇಕು. ಇವಾಗ ಬೆಲ್ದನ್ನ ಕೂಡ ರೆಡಿಯಾಗಿದೆ. ಸೊ ಇವಾಗ ನಾನು ಇದನ್ನ ಸ್ವಲ್ಪ ಆರಕ್ಕೆ ಮಾಡ್ತಾಯಿದ್ದೀನಿ, ಯಾಕೆಂದರೆ ಬಿಸಿ ಬಿಸಿ ಇದ್ದರೆ ಹಸುಗಳಿಗೆ ತಿನ್ಸೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಆರಿಸ್ಬಿಟ್ಕೊಟ್ರೆ ಬಾಯಿಗೆ ಹಾಕಿದ್ರೆ ಹಂಗೇನೆ ತಿನ್ಕೋತವೆ ಅಂತ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇವು ನಮ್ಮನೆ ಇವತ್ತು ತಗೊಂಡಿರೋ ಮರಿಗಳು. ಎಷ್ಟು ಕೊಟ್ಟರು? 100 ರೂಪಾಯಿಗೆ 100 ರೂಪಾಯಿಗೆ 10 ಮರಿ ಕೊಟ್ಟಾರೆ ಫ್ರೆಂಡ್ಸ್. ಇದೆಂಥ ತಳಿ ಕೋಳಿ ಮರಿ ಅಂತಲೇ ಗೊತ್ತಿಲ್ಲ. ನೋಡಿ ನಂದೆಲ್ಲ ಸೇರ್ಕೊಂಡದ ಮರಿ. ಕಲರೇ ಒಂಥರ ಡಿಫ್ರೆಂಟ್ ಆಗಲ್ಲ. ಎಲ್ಲ ಎಂಥ ಕಲರ್ ಇವು? ಕೆಂಚ್ ಕಲರು ಅಲ್ಲ ಇದು. ನೋಡಿ ಫ್ರೆಂಡ್ಸ್, ನಮ್ಮ ಹಸುಗಳಿಗೆಲ್ಲ ಎಣ್ಣೆ ಸರ್ತೈತೆ ಕೊಂಬಿಗೆ. ಎಣ್ಣೆ ಯಾಕೆ ಸರ್ತಾರೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಬುದಿಯಲ್ಲ ಲೇ ಸುಮಿಕಾ, ವೇಟ್ ಲಿಸ್ಟ್ ಇರಬೇಕು. ಇದು ಜಪಾನ, ಇದು ಕುದುರೆ ಹೋಗ್ಬಿಡ್ತದೆ. ನೋಡಿ ಫ್ರೆಂಡ್ಸ್, ಬರೀ ವೀಡಿಯೋ ಮಾಡಕ್ಕೆ ಹಿಂಗೆ ಅನ್ನೋದು ಗುದಿಯಪ್ಪ ಎದ್ಕೊಂಡು ಹೋಗ್ತಾರೆ. ಒಂದು ಬಿಳಿ ಕೊಂಬು, ಒಂದು ಕರಿ ಕೊಂಬು, ಡಿಫ್ರೆಂಟ್ ಕಲರ್ ಇದೆ ಗೊತ್ತಾ ಫ್ರೆಂಡ್ಸ್? ಚಿಕ್ಕೋಳೆ ಸೈಡ್ ಬಿಡೆ, ಜರಿ ಕಡೆ ಹೋಗಕ್ಕೆ ಜಾಗ ಇಲ್ಲ. ಎಲ್ಲ ಸುಳ್ಳಿ ಅಲ್ಲಿ ಮೂರ್ಕಿ ನಿನ್ನ ಬೈಗೆ ಎಲ್ಲಿ ತರ್ಕಿ. ಇವಾಗ ಎಲ್ಲಕ್ಕೂ ಪೂಜೆ ಮಾಡಿದ್ದಾಗಿದೆ. ಸೊ ನೆಕ್ಸ್ಟು ಬೆಲ್ದನ್ನ ತಿನ್ನಿಸ್ಬೇಕು. ಬೆಲ್ದನ್ನ ಹಾಗೇ ಕೊಟ್ಟರೆ ಒಂದೊಂದು ತಿನ್ನಲ್ಲ ಫ್ರೆಂಡ್ಸ್. ಅದಕ್ಕೆ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಬಾಳೆದೆಲೆ ಒಳಗಡೆಗೆ ಹಾಕ್ಬಿಟ್ಟು ಸುತ್ತಬಿಟ್ಟು ಕೊಟ್ಟರೆ ತಿನ್ಕೋತವೆ. ಆಮೇಲೆ ಕೊಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಕೊಡಬೇಕು. ಅಪ್ಪಿ ತಪ್ಪಿ ಬಾಯೊಳಕ್ಕೆ ಏನಾರು ಕೈ ಹಾಕ್ತು ಅಂದರೆ ಬೆರಳನ್ನು ಕಡ್ಕೊಳ್ಳೋ ಲೆವೆಲ್ಗೆ ಕಡಿತವೆ ಒಂದೊಂದು ಕೈನ. ನಾವು ಆವಾಗವಾಗ ಹಸುಗಳ್ನ ಪೂಜೆ ಮಾಡ್ತಾನೆ ಇರ್ತೀವಿ. ದೀಪಾವಳಿ ಹಬ್ಬಕ್ಕೂ ಮಾಡ್ತೀವಿ, ಮತ್ತು ಯುಗಾದಿ ದಿನ ಮಾಡ್ತೀವಿ. ಅದಾದಮೇಲೆ ಬಸವಣ್ಣನ ಜಯಂತಿ ದಿನ ಮಾಡ್ತೀವಿ, ಮತ್ತು ವರ್ಷದಲ್ಲಿ ಒಂದು 4-5 ಸಲ ಪೂಜೆ ಮಾಡ್ತಾಯಿರ್ತೀವಿ. ಏನು ಪೂಜೆ ಮಾಡೋದ್ರಿಂದ ಏನೂ ಆಗಲ್ಲ ಅಲ್ವಾ. ಸೊ ನಮ್ಮ ದನ ಕರುಗಳು ಅವು ಕೂಡ ಲಕ್ಷ್ಮಿ ಇದ್ದಂಗೆ. ಸೊ ಇವಾಗ ಪೂಜೆ ಎಲ್ಲನೂ ಮುಗಿಸಿ ಬೆಲ್ದನೆಲ್ಲನೂ ತಿನ್ಸಾಯಿತು. ಫಂಕ್ಷನ್ ಇತ್ತು ಫ್ರೆಂಡ್ಸ್. ಒಂದು ಗೃಹ ಪ್ರವೇಶ ಇತ್ತು, ಮತ್ತು ಇನ್ನೊಂದು ಮದುವೆ ಇತ್ತು. ನಾನು ಹಿಂಗೋಗಿ ಹಂಗೆ ಬರೋ ಫಂಕ್ಷನ್ಗಳಿಗೆ ಈ ಬಿಸಿಲಲ್ಲಿ ಯಾರು ಗಂಟೆ ರೆಡಿ ಆಗೋದರು ಅಂತ ಅಂದ್ಬಿಟ್ಟು ಹೋಗಲ್ಲ ಅಂತ ಅಂದೆ. ಸೊ ಹಾಗಾಗಿ ಈ ಕೆಲಸನ ನನಗೆ ಬಿಟ್ಬಿಟ್ಟು ಹೋಗಿದ್ದಾರೆ. ಇವಾಗ ಹೊಗೆ ಎಸ್ತಿಸಿ ಟ್ರೈಗಳಿಗೆಲ್ಲ ನೀರು ಹಾಕಬೇಕು. ಬಿಸಿಲು ಅಂದರೆ ಹೆವಿ ಬಿಸಿಲು, ಏನು ಸುಡ್ತಾ ಕುಂತೈತೆ. ಇವಾಗ ಬಿಸಿಲು ಕೂಡ ಸ್ವಲ್ಪ ಜಾಸ್ತಿ ಆಗೈತೆ. ಕೇರ್ಫುಲ್ಲಾಗಿರಬೇಕು ಹೊರಗಡೆ ಓಡಾಡೋರು. ಮತ್ತು ಸ್ವಲ್ಪ ಆದಷ್ಟು ಜಾಸ್ತಿ ನೀರು ಮತ್ತು ಕೂಲ್ ಡ್ರಿಂಕ್ಸ್ನ ಕುಡಿಯೋಕ್ಕೆ ಟ್ರೈ ಮಾಡಿ. ಏಕೆಂತಂದರೆ ಇವಾಗ ಬಿಸಿಲು 28ನೇ ತಾರೀಕಿಂದ ಜಾಸ್ತಿ ಆಗುತ್ತಂತೆ. ನಾವು ತರಕಾರಿಗೆ ಆಟಾಡಿಕೊಂಡು ಹೊಗೆ ಸೊಪ್ಪು ಬಿಡಲಿಲ್ಲ. ಇವಾಗ ನೋಡಿದ್ರೆ ರೈಟ್ ಇಲ್ಲ ಫ್ರೆಂಡ್ಸ್ ಹೊಗೆ ಸೊಪ್ಪು. ಫಸ್ಟು ಒಂದು 3 ಬೇಲ್ ಬಿಟ್ಟಿದ್ವಿ ನನ್ನ ಮಗಳು ಆರತಿ ಶಾಸ್ತ್ರ ಟೈಮಲ್ಲಿ. ಆವಾಗ 320 ರೂಪಾಯಿ ಇತ್ತು. ನಾವು ತರಕಾರಿಗೆ ಆಟಾಡಿಕೊಂಡು ಹೊಗೆ ಸೊಪ್ಪು ಬಿಡ್ಲಿಕ್ಕೆ ಟೈಮ್ ಆಗಲಿಲ್ಲ ಅಂತ ಅಂದ್ಬಿಟ್ಟು ತರಕಾರಿಗೆ ಆಟಾಡ್ಕೊಂಡು ಹಂಗೆ ಉಳಿಸ್ಕೊಬಿಟ್ವಿ. ಇವಾಗ ನೋಡಿದ್ರೆ ಒಳ್ಳೆ ಸೊಪ್ಪು ಕೂಡ 150 ರೂಪಾಯಿ. ಆದರೆ ಬಿಡಿ ಆಗಲಿಲ್ಲ ಅಂದರೆ ಇಟ್ಕೊಳ್ಳಿ ಮನೇಲಿ ಅಂತ ಅಂತಾರೆ. 3 ದಿನಕ್ಕೂ ಸ್ಟ್ರೈಕ್ ಮಾಡ್ತಾರೆ. ವಾರಕ್ಕೆ 1 ಸಲ 2 ಸಲ ಬೋರ್ಡನ್ನು ಬಾಕ್ಲಾಕ್ತಾರೆ. ಹೊಗೆ ಸೊಪ್ಪು ತಗೊಳ್ಳೋಲ್ಲ ಅಂತಂದರೆ ನಾವು ಬೆಳೆದ್ಬಿಟ್ಟು ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ ಅದನ್ನ. ನಾವು ಅಂತಲ್ಲ, ಸುಮಾರು ಜನ ಹೊಗೆ ಸೊಪ್ಪು ಇಟ್ಟಿಲ್ಲ, ರೇಟ್ ಆಗುತ್ತೇನೋ ಅಂತ ಅಂದ್ಬಿಟ್ಟು ಇಟ್ಕೊಂಡವ್ರೆ. ಇವಾಗ ನೋಡಿದ್ರೆ ರೇಟ್ ಈ ಥರ ಆಗಿ ನಿಂತೈತೆ. ಅವ್ರು ಏನಾದ್ರು ಹೆಚ್ಚು ಕಮ್ಮಿ ಮಾತಾಡಿದ್ರೆ ಆದರೆ ಬಿಡ್ರಿ, ಆಗಲಿಲ್ಲ ಅಂದರೆ ಹೋಗಿ ಔಷಧಿ ಕುಡೀರಿ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಫ್ರೆಂಡ್ಸ್ ಹೊಗೆ ಸೊಪ್ಪು ತಗೊಳ್ಳೋರು. ಹಗಲು ರಾತ್ರಿ ಬಿಸಿಲು ಬೆಂಕಿ ಅಂತ ಅನ್ನೋದು ಕಾಣ್ದೇ 1 ಟೈಮ್ 2 ಟೈಮ್ ಊಟ ತಿನ್ಕೊಂಡು ಕಷ್ಟಪಟ್ಟು ನಾವು ಜಮೀನಲ್ಲಿ ಕೆಲಸ ಮಾಡಿ ಬೆಳಿತೀವಿ. ಆದರೆ ಅದಕ್ಕೆ ತಕ್ಕನಾದ ಬೆಲೆ ನಮಗೆ ಸಿಗ್ತಾಯಿಲ್ಲ. ಆದರೂ ಕೂಡ ನಮ್ಮ ರೈತರು ಹೊಗೆ ಸೊಪ್ಪು ಹಾಕೋದು ಬಿಟ್ಟಿಲ್ಲ ಫ್ರೆಂಡ್ಸ್. ಇವಾಗ ನಮ್ಮದು ಹೊಗೆ ಸಸಿ ಹಾಕಕ್ಕೆ ಬಂದೈತೆ, ಆದರೆ ಬಿಸಿಲು ಅಂದ್ಬಿಟ್ಟು ಸ್ವಲ್ಪ ಲೇಟ್ ಮಾಡ್ತಾಯಿದ್ದೀವಿ. ನನ್ನ ತಂಗಿರು ಮಕ್ಕಳು ಎಲ್ಲರೂ ಕೂಡ ರಜಕ್ಕೆ ಬಂದು ಹೋದರು. ನನ್ನೂ ಕರಿತಾ ಇದ್ದಾರೆ, ಬಾ ಒಂದೊಂದು 2 ದಿನ ಇದ್ದು ಹೋಗಿವೆ, ಇವಾಗ ಹೆಂಗಿದ್ರು ರಜಾಲು ಮಕ್ಳಿಗೆ ಅಂತ. ಆದರೆ ನಮಗೆ ಇಲ್ಲಿ ಕೆಲಸನೂ ಮುಗಿತಾ ಇಲ್ಲ. ನಾನು ತಂಗಿ ಊರಿಗೆ ಹೋಗಿ 1-2 ದಿನ ಇದ್ದು ಟೈಮ್ ಪಾಸ್ ಮಾಡ್ಕೊಂಬರೋಕ್ಕೂ ಆಗ್ತಿಲ್ಲ. ಸೊ ನೋಡಬೇಕು ಹೆಂಗಾಗುತ್ತೆ ಟೈಮು ಅಂತ ಅಂದ್ಬಿಟ್ಟು. ಸೊ ಇವಾಗ ಕೆಲಸ ಎಲ್ಲ ಮುಗಿಸಿ ಇವಾಗ ಮತ್ತೆ ಬೋರ್ಡ್ಗೆ ಬೇಲ್ ತೊಗೊಂಡು ಹೋಗೋಕ್ಕೆ ನೆಕ್ಸ್ಟ್ ಇನ್ನೊಂದು ಟ್ರಿಪ್ಪು ಹೊಗೆ ಸೊಪ್ಪೆಲ್ಲನೂ ಇಲ್ಲಿ ನೀರು ಸ್ಪ್ರೇ ಮಾಡಿ ಇಟ್ಟಿದ್ದೀವಿ.
ಸೊ ಇದಾಗಿತ್ತು ಇವತ್ತಿನ ನನ್ನ ರೊಟೀನ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಹಾಗೆಯೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.